ತಮಿಳು ನಟ ಜೋಸೆಫ್ ವಿಜಯ್ CM ಆಗ್ತಾರಾ? ಅವರ ಪಾರ್ಟಿ TVK ಸರ್ಕಾರ ರಚನೆ ಮಾಡುತ್ತಾ ತಮಿಳುನಾಡಲ್ಲಿ? ಇಲ್ಲವೇ ಸಮ್ಮಿಶ್ರ ಸರ್ಕಾರ ಏನಾದರೂ ರಚನೆ ಆಗುತ್ತಾ? ಎರಡು ಬದ್ಧ ಪಾರ್ಟಿಗಳು AIADMK ಮತ್ತು DMK ಈ ಎರಡೂ ಪಾರ್ಟಿಗಳು ಸೇರಿಕೊಂಡು ಸಮ್ಮಿಶ್ರ ಸರ್ಕಾರ ಏನಾದರೂ ರಚನೆ ಮಾಡ್ತಾರಾ? ಅಥವಾ ಇಲ್ಲವೇ ರಾಷ್ಟ್ರಪತಿ ಆಳ್ವಿಕೆ ಏನಾದರೂ ಹೇರುವಂಥ ಸಾಧ್ಯತೆ ಇದೆಯಾ? ಈ ರೀತಿಯಾದಂಥ ಸಾಧ್ಯತೆಗಳು ಕಳೆದ 5 ದಿನ, ಯಾಕಂದರೆ ತಮಿಳುನಾಡಿನ ಚುನಾವಣೆ ಯಾವಾಗ ಫಲಿತಾಂಶ ಬಂತೋ ಆ ಫಲಿತಾಂಶದಲ್ಲಿ ಮ್ಯಾಜಿಕ್ ನಂಬರ್ ಆಟ ಬಹಳನೇ ಕಾಡ್ತಾ ಇದೆ ನಟ ವಿಜಯ್ಗೆ. ಕಳೆದ 5 ದಿನಗಳಿಂದನೂ ಕೂಡ ಆಗ್ತಿರುವಂಥ ರಾಜಕೀಯ ಪ್ರಹಸನ ನೋಡ್ತಾ ಹೋದರೆ ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಮೇ 7ನೇ ತಾರೀಕು ನಟ ಜೋಸೆಫ್ ವಿಜಯ್ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಗಿತ್ತು. ಆದರೆ ಅದಾಗಲಿಲ್ಲ. ಮೇ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಆಲ್ಮೋಸ್ಟ್ ನಿಗದಿ ಆಗಿತ್ತು. ಆದರೆ ಸಿಚುವೇಶನ್ ನೋಡ್ತಾ ಹೋದರೆ ಆ ರೀತಿಯಾದಂಥ ಸಿಚುವೇಶನ್ನು ಕೂಡ ನಿರ್ಮಾಣ ಆಗ್ತಾಯಿಲ್ಲ. ಹಾಗಾದರೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದು ಯಾರು? ಇರುವ 3 ಪಾರ್ಟಿಯಲ್ಲಿ ಬಿಗ್ಗೆಸ್ಟ್ ಪಾರ್ಟಿ ಲಾರ್ಜೆಸ್ಟ್ ಪಾರ್ಟಿ ಆಗಿರೋದು TVK. ಇದೇ ಮೊದಲ ಬಾರಿ, ಅಂದರೆ 2024 ಫೆಬ್ರವರಿಯಲ್ಲಿ ಶುರು ಮಾಡಿದಂಥ TVK ಪಾರ್ಟಿ ಏನಿದೆ, ಇದರ ನೇತೃತ್ವವನ್ನು ವಹಿಸಿದವರು ನಟ ಜೋಸೆಫ್ ವಿಜಯ್ ಈ ಬಾರಿಯ ಚುನಾವಣೆಯಲ್ಲಿ ನಿಮಗೆ ಭರ್ಜರಿ ಯಶಸ್ಸನ್ನೇನೋ ಗಳಿಸಿದರು. ಆದರೆ ಮ್ಯಾಜಿಕ್ ನಂಬರ್ ಕಡೆಗೆ ಬರಲಿಕ್ಕೆ ಅವ್ರಿಗೆ ಆಗಲಿಲ್ಲ. 118 ಸೀಟ್ ಬೇಕಾಗಿತ್ತು, ಆದರೆ ಬಂದಿದ್ದು ಇವರಿಗೆ 108 ಸೀಟ್. ಇದರಲ್ಲಿ 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವರೇ ಗೆದ್ದಿರೋದು. ಹಾಗಾಗಿ 1 ಸೀಟ್ ಕಡಿಮೆ ಆಗುತ್ತೆ. ಮ್ಯಾಜಿಕ್ ನಂಬರ್ 117 ಆಗುತ್ತೆ. ಈ ಮ್ಯಾಜಿಕ್ ನಂಬರ್ 117 ಬರಲಿಕ್ಕೆ ಈಗ ಇವ್ರ ಹತ್ರ ಇರೋದು ಎಷ್ಟು ಅಂತ ನೋಡೋದಾದರೆ ನಿಮಗೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. 107 ಸೀಟ್ಗಳಿರೋದು ವಿಜಯ್ಗೆ. ಇನ್ನುಳಿದ್ರಲ್ಲಿ ಕಾಂಗ್ರೆಸ್ DMKಯಿಂದ ತನ್ನ ಮೈತ್ರಿಯನ್ನು ಮುರಿದುಕೊಂಡು ನಾನು ಸಪೋರ್ಟ್ ಮಾಡ್ತೀನಿ ವಿಜಯ್ಗೆ ಅಂಥೇಳಿ 5 ಏನು ಸ್ಥಾನಗಳೇನಿದ್ದಾವೆ ಅದನ್ನು ಬೆಂಬಲವನ್ನು ಕೂಡ ಪತ್ರವನ್ನು ಕೊಟ್ಟರು. ಈ ಮೂಲಕ 107 + 5 112 ಸ್ಥಾನಗಳಾದವು. ಇದೀಗ ನಿಮಗೆ CPM ಮತ್ತು CPIM ಎರಡೆರಡು ಸ್ಥಾನಗಳು, ಅಂದರೆ 4 ಸ್ಥಾನಗಳು. ಅಲ್ಲಿಗೆ 112 + 4 116 ಸೀಟ್ ಆಯಿತು. ಮ್ಯಾಜಿಕ್ ನಂಬರ್ ಅಂದರೆ ಅಧಿಕಾರ ರಚನೆ ಮಾಡಲಿಕ್ಕೆ ಬೇಕಾಗಿರೋದು 118. ಈಗ ಬರ್ತಿರುವಂಥ ಪ್ರಶ್ನೆ ಏನು ಅಂದರೆ, ಇದು ಚದುರಂಗ ಆಟ ಆದಂಗೆ ಆಗಿದೆ. ಟೀ ಕುಡಿಲಿಕ್ಕೆ ಬರ್ತೀನಿ ಅಂತ ಹೇಳಿದವರು ಬಂದು ಟೀ ಕುಡಿದು ಮತ್ತು ವಾಪಸ್ ಹೋಗ್ಬಿಟ್ಟಿದ್ದಾರೆ. ನಾನು ಟೀನೇ ಕುಡಿದಿಲ್ಲ ಮತ್ತು ಟೀ ಕುಡಿಯೋಕ್ಕೆ ಬಂದಿಲ್ಲ ಅನ್ನೋ ರೀತಿಯಾದಂಥ ಆನ್ಸರ್ ಹೇಳ್ತಾ ಇದ್ದಾವೆ ಸಣ್ಣ ಪಾರ್ಟಿಗಳು. ಇದರಲ್ಲಿ ಬಹಳ ಪ್ರಮುಖವಾಗಿ ಮುಸ್ಲಿಂ ಲೀಗ್ ಇರುವಂಥ ಪಾರ್ಟಿ ಏನಿದೆಯಲ್ಲ, ಅದು ಯಾವ ಚಿಹ್ನೆಯಡಿ ಗೆದ್ದಿರೋದು ಅಂದರೆ ಅದು DMK ಪಾರ್ಟಿಯ ಚಿಹ್ನೆಯಡಿ ಗೆದ್ದಿರೋದು. ಟೆಕ್ನಿಕಲಿ ಅವರು ಸಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆ ಪಾರ್ಟಿಯನ್ನು ನೆಚ್ಚಿಕೊಳ್ಳುವಂತೆ ಇಲ್ಲ. ಇದರ ಜೊತೆಗೆ ಇನ್ನೂ ಒಂದು ಭಾಳ ಪ್ರಮುಖವಾಗಿ VCK 2 ಸ್ಥಾನ ಏನಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ VCK ಮೊದಲು ಹೇಳಿದ್ದು 2 ಸ್ಥಾನಗಳಿದ್ದಾವೆ, ಅಂದರೆ 2 MLAಗಳು. ಅವರು ಹೇಳಿದ್ದು ಮೊದಲು ಸಪೋರ್ಟ್ ಮಾಡ್ತೀವಿ ಅಂತ, ಈಗ ಸಪೋರ್ಟ್ ಮಾಡಲ್ಲ ಅಂತಿದ್ದಾರೆ. ಮುಂದೆ ಇನ್ನೇನು ಸ್ಟೇಟ್ಮೆಂಟ್ ಕೊಡ್ತಾರೋ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರ ಸ್ಥಾನಕ್ಕೆ, ಯಾಕಂದರೆ VCK ಕೇಳ್ತಾ ಇರೋದು ಸಾಮಾನ್ಯವಾದಂಥ ಡಿಮ್ಯಾಂಡ್ ಅಲ್ಲ. ಈಗ ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಒಂದು DCM ಕೇಳ್ತಾ ಇದ್ದಾರೆ. ಮುಂದೆ ಖಾಲಿ ಆಗುವಂಥ ಒಂದು ಸ್ಥಾನ ಏನಿದೆಯಲ್ಲ ವಿಜಯ್ದು 2 ಸ್ಥಾನಗಳಲ್ಲಿ, ಆ ಸ್ಥಾನನೂ ಕೂಡ ಕೊಡಿ. ಅದರಲ್ಲಿಂದನೂ ಕೂಡ VCKಗೆ ಮತ್ತೊಂದು ನಮಗೆ ಗೆಲ್ಲಕ್ಕೆ ಅವಕಾಶವನ್ನು ಮಾಡಿಕೊಡಿ, 3 ಸ್ಥಾನ ನಮಗೆ ಆಗತ್ತೆ ಅನ್ನೋ ರೀತಿಯಾದಂಥ ಲೆಕ್ಕಾಚಾರಗಳಿದ್ದಾವೆ. ಇದು ಏನೇ ಇರಲಿ, ಬಟ್ ಸರಳ ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ ವಿಜಯ್ಗೆ 118 ಸೀಟ್ ಬೇಕಾಗತ್ತೆ. 118 ಅವರು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ವಿಜಯ್ CM ಆಗ್ತಾರಾ ಇಲ್ವಾ ಅನ್ನೋದೇ ಭಾಳ ಕಳೆದ 5 ದಿನಗಳಿಂದ ನಡೀತಿರುವಂಥ ರಾಜಕೀಯ ಪ್ರವಾಸನ ನೋಡಿದ್ರೆ ಗೊತ್ತಾಗುತ್ತೆ. 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ರಾಜಭವನಕ್ಕೆ, ಅಂದರೆ ಲೋಕಭವನ, ಈಗ ಲೋಕಭವನ ಅಂತ ಮಾಡಿರೋದು, ಲೋಕಭವನಕ್ಕೆ ಹೋಗಿ ಭೇಟಿ ಮಾಡಿ ರಾಜ್ಯಪಾಲರನ್ನು ನಾನು ವಿಶ್ವಾಸಮತ ನಾನು ಗಳಿಸ್ತೀನಿ, ನನಗೆ ಅವಕಾಶ ಮಾಡಿಕೊಡಿ, ಪ್ರಮಾಣ ವಚನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ಆಗ್ತಾ ಇಲ್ಲ. ಬಟ್ ಗಟ್ಟಿಯಾಗಿ ಸಪೋರ್ಟ್ ನಿಂತಿರೋದು ಈಗ ಕಾಂಗ್ರೆಸ್ ಮತ್ತು CPI ಮತ್ತು CPM. ಬಟ್ ಇವೆರಡು ಸಣ್ಣ ಪಾರ್ಟಿಗಳಿಂದ, ಅಂದರೆ ಸಣ್ಣ ಸ್ಥಾನಗಳೇನಿದ್ದಾವೆ 5 ಮತ್ತು 4, ಈ 9 ಸ್ಥಾನಗಳಿಂದ ಆಗ್ತಾ ಇಲ್ಲ. ಅಧಿಕಾರ ರಚನೆ ಮಾಡಲಿಕ್ಕೆ ಬೇಕಾಗಿರೋದು 117, ಬಟ್ ಆ್ಯಕ್ಚುಲಿ 118.
ಒಂದು ಸ್ಥಾನ ರಿಸೈನ್ ಮಾಡಬೇಕಾಗಿರೋದ್ರಿಂದ 117 ಬೇಕಾಗತ್ತೆ. 2 ಸ್ಥಾನಗಳಿಗಾಗಿ ಈಗ ಭಾಳ ದೊಡ್ಡ ತೊಂದರೆ ಆಗ್ತಾ ಇರೋದು. ಒಂದು ಪಾಸಿಬಿಲಿಟೀಸ್ ಇರೋದು ವಿಜಯ್ಗೆ ಏನು ಅನ್ನೋದಾದರೆ, ಒಂದು VCK ಏನಾದರೂ ಬರಬೇಕು, ಅವ್ರು ಸಪೋರ್ಟ್ ಮಾಡಬೇಕು, ಅವ್ರು ಕೇಳುವ ಡಿಮ್ಯಾಂಡ್ಗಳೆಲ್ಲವೂ ಕೂಡ ಒಪ್ಪಬೇಕು, ಓಕೆ ಮಾಡಬೇಕು. ಓಕೆ ಮಾಡಲಿಕ್ಕೆ ರೆಡಿ ಇದೆ. ಬಟ್ ಈ ರೀತಿ ಒಂದು ಸಾರಿ ಓಕೆ ಮಾಡ್ತಾರೆ, ಒಂದು ಸಾರಿ ಬೆಂಬಲ ಕೊಡ್ತೀವಿ ಅಂತಾರೆ, ಒಂದು ಸಾರಿ ಬೆಂಬಲ ಕೊಡಲ್ಲ ಅನ್ನೋದಾದರೆ ಏನು ಕತೆ? ಮತ್ತು ಮುಂದೆ ಇದೇ CPI ಮತ್ತು CPM ತಮ್ಮ ವಿಶ್ವಾಸವನ್ನು, ತಮ್ಮ ಬೆಂಬಲವನ್ನು ವಾಪಸ್ ತೆಗೆದುಕೊಂಡ್ರೆ ಏನು ಮಾಡಬೇಕು? ಈ ಪ್ರಶ್ನೆ ಅಂತೂ ಸಹಜವಾಗಿ ಮೂಡುತ್ತೆ. ಆವಾಗ ನಿಮಗೆ ವಿಜಯ್ ಸರ್ಕಾರ ಇರೋದಿಲ್ಲ, ಮುರಿದು ಬೀಳುವಂಥ ಚಾನ್ಸಸ್ಸೇ ಅತಿ ಹೆಚ್ಚಾಗಿ ಇರೋದು. ಈ ಹಿನ್ನೆಲೆಯಲ್ಲಿ ವಿಜಯ್ಗೆ ಒಂದು ಒಳ್ಳೆಯ ಅವಕಾಶ ಏನು ಅಂದರೆ, ಒಂದು ಬೆಸ್ಟ್ ಪಾಸಿಬಿಲಿಟೀಸ್ ಏನು ಅಂದರೆ, AIADMKಯಲ್ಲಿ ನಿಮಗೆ ಪಳನಿಸ್ವಾಮಿ ಅದರ ನೇತೃತ್ವ ಇರೋದು. ಬಟ್ ಷಣ್ಮುಗಮ್ಮ ನೇತೃತ್ವದಲ್ಲಿ ಒಂದು 25ರಿಂದ 30 ಜನ MLAಗಳು ಒಂದು ಸಭೆಯನ್ನು ನಡೆಸಿದ್ರು 2 ದಿನಗಳ ಹಿಂದೆ. ಆ ಸಭೆಯಲ್ಲಿ ನಾವು TVKಗೆ ಅಂದರೆ ನಟ ವಿಜಯ್ ಪಾರ್ಟಿಗೆ ನಾವು ಸಪೋರ್ಟ್ ಮಾಡೋಣ, ಅವ್ರ ಜೊತೆಗೆ ನಾವು ಮರ್ಜ್ ಆಗೋಣ, ಜಾಯ್ನ್ ಆಗೋಣ, 1/3 ಮೆಜಾರಿಟಿ ಆಗ್ತೀವಿ, ನಾವು ಹೋಗಿ ಜಾಯ್ನ್ ಆಗೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದರು. ಬಟ್ ಅದಾದಮೇಲೆ ಏನಾಯಿತು ಗೊತ್ತಾಗಲಿಲ್ಲ. ಸೊ ಅವರ ಬೆಂಬಲನೂ ಕೂಡ ಇದುವರೆಗೂ ಅಧಿಕೃತವಾಗಿ ಕೊಡುವಂಥ ಕಾರ್ಯನೂ ಕೂಡ ಆಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಒಂದು ಬೆಸ್ಟ್ ಚಾನ್ಸ್ ಏನು ಅಂದರೆ, ಕಾಂಗ್ರೆಸ್, CPI CPM ಜೊತೆಗೆ VCK ಏನಿದೆಯಲ್ಲ, ಸಣ್ಣ ಸಣ್ಣ ಪಾರ್ಟಿಗಳ ಜೊತೆಗೆ ಈಗ ಸದ್ಯಕ್ಕೆ ಬೆಂಬಲ ಸಿಕ್ಕು CM ಆಗಿ ಮುಂದುವರೆದ್ರೂ ಕೂಡ ಮುಂದಿನ ಸಿಚುವೇಶನ್ ಹೇಗಿರುತ್ತೆ, ಯಾವ ಕ್ಷಣ ಆದ್ರೂ ಕೂಡ ಬೆಂಬಲ ವಾಪಸ್ ತೆಗೆದುಕೊಂಡ್ರೆ ಮತ್ತೆ ವಿಶ್ವಾಸಮತವನ್ನು ವ್ಯಕ್ತಪಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಫ್ಲೋರ್ ಹೌಸಲ್ಲಿ. ಸೊ ಆವಾಗಂತೂ ಕಷ್ಟನೇ ಆಗತ್ತೆ, ಸರ್ಕಾರ ಮುರಿದು ಬೀಳುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದರ ಬದಲು AIADMK ಏನು ಒಂದು ತಂಡ ಬರೋದಿತ್ತಲ್ಲ, ಅದನ್ನೇ ಹೆಚ್ಚು ನೆಚ್ಚಿಕೊಳ್ಳೋದು ಒಳ್ಳೆಯದು. ಬಟ್ ಆ ಕಾರ್ಯ ಆಗುತ್ತಾ? ಇಲ್ಲ. ಈ ರೀತಿಯಾದಂಥ ಪ್ರಶ್ನೆ ಅಂತೂ ಸಹಜವಾಗಿಯೇ ಮೂಡುತ್ತೆ. ಇನ್ನು ಎರಡನೇ ಭಾಳ ಪ್ರಮುಖವಾದಂಥ ಪಾಸಿಬಿಲಿಟೀಸ್, ಹಾಗಾದರೆ ವಿಜಯ್ ಸರ್ಕಾರ, TVK ಸರ್ಕಾರ ರಚನೆ ಮಾಡಲ್ಲ ಅನ್ನೋದಾದರೆ ಮತ್ತು ಯಾರು ಮಾಡ್ತಾರೆ? ಇರೋದು 2 ಬದ್ಧ ವೈರಿಗಳು. ಈ ಹಿಂದೆನೂ ಕೂಡ ಚರ್ಚೆ ಆಗಿತ್ತು. DMK ಮತ್ತು AIADMK 2 ಪಾರ್ಟಿಗಳು ಸೇರಿ ಅಧಿಕಾರ ರಚನೆ ಮಾಡ್ತಾರೆ, ಸರ್ಕಾರ ರಚನೆ ಮಾಡ್ತಾರೆ. ಮೊದಲ 2.5 ವರ್ಷ AIADMK ರಚನೆ ಮಾಡುತ್ತೆ, ಅಂದರೆ ಸರ್ಕಾರ ರನ್ ಮಾಡುತ್ತೆ. ನಂತರದ 2.5 ವರ್ಷ ಸರ್ಕಾರವನ್ನು DMK ರನ್ ಮಾಡುತ್ತೆ ಅಂತೇಳಿ. ಮೊದಲ 2.5 ವರ್ಷ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ, ಅವರು ಅಧಿಕಾರವನ್ನು ರನ್ ಮಾಡ್ತಾರೆ. ನಿಮಗೆ ಏನೋ 2 ವರ್ಷ ಅವರು ಅಧಿಕಾರ ನಡೆಸಿದ್ರೆ, ಇನ್ನೂ 2.5 ವರ್ಷ ನಿಮಗೆ ಸ್ಟಾಲಿನ್ ಏನಿದ್ದಾರೆ, ಸ್ಟಾಲಿನ್ ಮಗ ಇದ್ದಾರಲ್ಲ, ಅದೇನಿದೆ, ಅವರು ರನ್ ಮಾಡ್ತಾರೆ ಅಂಥೇಳಿ ಈ ಒಳ ಒಪ್ಪಂದ ಆಗಿದೆ, ನಡೀತಾ ಇದೆ, ಚರ್ಚೆ ನಡೀತಾ ಇದೆ ಅಂತಿದೆ. ಸೊ ಈ ಪಾಸಿಬಿಲಿಟೀಸ್ ಎರಡನೇದಿದೆ. ಒಂದು ವೇಳೆ ಇವರೇನಾದರೂ ಸರ್ಕಾರ ರಚನೆ ಮಾಡಲಿಕ್ಕೆ ಹೋದರೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು, ಅಥವಾ ಆ ರೀತಿ ಅಧಿಕೃತವಾದಂಥ ಸ್ಟೇಟ್ಮೆಂಟ್ ಅಲ್ಲದೇ ಇದ್ರೂ ಕೂಡ TVK ಹೇಳ್ತಾ ಇರೋದು, ನಟ ವಿಜಯ್ ಕಡೆಯಿಂದ ಹೇಳ್ತಾ ಇರೋದು ಏನಂದರೆ, ಒಂದು ವೇಳೆ ಇವರಿಬ್ಬರು ಏನಾದರೂ ಸೇರಿಕೊಂಡು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಲಿಕ್ಕೆ ಹೋದರೆ ನಾವು 107 ಜನ ಏನಿದ್ದೀವಿ ಅಷ್ಟು ಜನನೂ ಕೂಡ ರಿಸೈನ್ ಮಾಡ್ತೇವೆ. ರಿಸೈನ್ ಮಾಡಿದ್ರೆ ಏನಾಗುತ್ತೆ? ಸಹಜವಾಗಿ ವಿರೋಧ ಪಕ್ಷ ಇರೋದಿಲ್ಲ, ಮತ್ತು ಈ ಸರ್ಕಾರಕ್ಕೆ ಬೆಲೆನೂ ಕೂಡ ಇರೋದಿಲ್ಲ. ರಾಜ್ಯಪಾಲರು ಅಂಕಿತ ಹಾಕ್ತಾರೆ ರಾಷ್ಟ್ರಪತಿ ಆಳ್ವಿಕೆ ಅಂಥೇಳಿ. ಹಾಗೇನಾದರೂ ಆಯಿತು ಅನ್ನೋದಾದರೆ 6 ತಿಂಗಳು ಯಾವ ಚುನಾವಣೆಯೂ ಕೂಡ ನಡೆಯೋದಿಲ್ಲ. 6 ತಿಂಗಳ ನಂತರ ಮತ್ತೆ ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ. ಅದು ಕೂಡ ಸಾಕಷ್ಟು ರೀತಿಯಾದಂಥ ಕಾನೂನು ರೀತಿಯಾದಂಥ ಪ್ರಕ್ರಿಯೆ ಇರೋದು. ಸೊ ಈ ರೀತಿಯಾಗಿ 3 ಪಾಸಿಬಿಲಿಟೀಸ್ ನೋಡ್ತಾ ಹೋದರೆ ಕೊನೆ ಪಾಸಿಬಿಲಿಟೀಸೇ ಅತಿ ಹೆಚ್ಚು ವರ್ಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸರಳ ಬಹುಮತ ಯಾವ ಪಾರ್ಟಿಗೂ ಬಂದಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಹೌದು, ಅಫ್ಕೋರ್ಸ್ ಜೋಸೆಫ್ ವಿಜಯ್ ಪಾರ್ಟಿ TVKಗೆ ಬಂದಿದೆ. ಬಟ್ ಆದರೆ ಅವರು ಬಹುಮತ ಸಾಬೀತುಪಡಿಸಲಿಕ್ಕೆ ಇರುವಂತಹ ನಂಬರ್ ಏನಿದೆ ಅದನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. DMK ಮೊದಲ ದಿನದಿಂದನೂ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, TVKಗೆ ನಾವು ಸಪೋರ್ಟ್, ನಾವು ತೊಂದರೆ ಕೊಡೋದಿಲ್ಲ, 6 ತಿಂಗಳು ನಾವು ಅದನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ನಡ್ಕೊಳ್ತಿರುವಂಥ ರೀತಿ ಸರಿಯಲ್ಲ ಅಂಥೇಳಿ ಖಂಡನೆ ಮಾಡ್ತಾ ಇದ್ದಾವೆ. CPI CPM ಸೇರಿದಂತೆ ಎಲ್ಲ ಪಾರ್ಟಿಗಳೇನಿದ್ದಾವೆ ಎಲ್ಲರೂ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಆದರೆ TVK ಈಗ ಸದ್ಯ ನಿಜವಾಗ್ಲೂ ಅಸಹಾಯಕತೆ ಪರಿಸ್ಥಿತಿ ಎಲ್ಲಿ ನಿಂತಿದ್ದಾರೆ ನಟ ವಿಜಯ್. ಈ ಹಿನ್ನೆಲೆಯಲ್ಲಿ ತಮಿಳುನಾಡಲ್ಲಿ ಫಾರ್ ದ ಫಸ್ಟ್ ಟೈಮ್ 2 ವರ್ಷದ ಹಿಂದೆ ಒಂದು ಪಾರ್ಟಿಯನ್ನು ರಚನೆ ಮಾಡಿ ಈ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬೆಳೆದು
ನಿಮಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇದ್ರೂ ಕೂಡ ಬಹುಮತ ಸಾಬೀತುಪಡಿಸಲಿಕ್ಕೆ ಆಗದೇ ಇರುವಷ್ಟು ನಂಬರ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹಿಂದೆ ಸರಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಜೋಸೆಫ್ ವಿಜಯ್ ಅವರಿಗೆ. ಬಟ್ ಚಾನ್ಸಸ್ ಇದ್ದಾವೆ. ಬಟ್ ಚಾನ್ಸಸ್ ಹೇಗಿದ್ದಾವೆ ಅಂದರೆ ಮುಂದಿನ ಹಾದಿ ಅಂತೂ ಒಂದು ವೇಳೆ ಸರಳ ಬಹುಮತ ಸಿಕ್ಕರೂ ಕೂಡ ಮುಂದಿನ ಹಾದಿ ಅಂತೂ ನಿಜವಾಗ್ಲೂ ಮುಳ್ಳಿನ ಹಾದಿನೇ ಆಗಿದೆ. ಈ ಹಿಂದೆ ಯಡಿಯೂರಪ್ಪ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ಸಮ್ಮಿಶ್ರ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇರ್ಬೋದು ಅಥವಾ BJP ಮತ್ತು JDS ಇರ್ಬೋದು, ಹೇಗೆ ಸರ್ಕಾರಗಳು ರಚನೆ ಆಯಿತು, ಹೇಗೆ ರನ್ ಆಯಿತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಬಟ್ ತಮಿಳುನಾಡಿನಲ್ಲಿ ಅದಕ್ಕಿಂತಲೂ ಕೂಡ ಕ್ರಿಟಿಕಲ್ ಇದೆ. ನನಗೆ ಸಿಚುವೇಶನ್ ನೋಡ್ತಾ ಹೋದರೆ ಮೊದಲನೇ ಆಪ್ಷನ್ ದಿ ಬೆಸ್ಟ್ ಅಂದರೆ TVK ಜೊತೆಗೆ ಸರಳ ಬಹುಮತ ಸಿಕ್ತು ಅನ್ನೋದು ಸಣ್ಣ ಸಣ್ಣ ಪಾರ್ಟಿಗಳೆಲ್ಲ ಸಪೋರ್ಟ್ ಮಾಡುತ್ತೆ. ಬಟ್ ಮುಂದೆ ಹಾಗಿರುತ್ತಾ? ಇರಲ್ಲ. ಎರಡನೇದು AIDMK ಏನು ಒಂದು ತಂಡ, ಏನು ಒಂದು ಬಣೆಯನ್ನು ಬಂದು ಸಪೋರ್ಟ್ ಮಾಡುತ್ತೆ ಅಂತಿತ್ತಲ್ಲ, ಅದೇನಾದರೂ ಆಯಿತು ಅನ್ನೋದಾದರೆ ಅದು ದಿ ಬೆಸ್ಟ್ ಲಾಂಗ್ ಟರ್ಮ್ವರೆಗೂ ನಿಮಗೆ ನಡೆಸ್ಕೊಂಡು ಹೋಗುತ್ತೆ. 5 ವರ್ಷದವರೆಗೂ ಅಧಿಕಾರವನ್ನು ನಡೆಸ್ಬೋದಾಗಿದೆ. ಅದು ಇಲ್ಲ ಅನ್ನೋದಾದರೆ, ಎರಡೂ ಮೈತ್ರಿ ಸರ್ಕಾರಗಳೇನಾದರೂ ಮಾಡ್ತವೆ ಅನ್ನೋದಾದರೆ ವಿಜಯ್ ಸುಮ್ಮನೆ ಕೊಡ್ತಾನೆ ಅಂದರೆ ಖಂಡಿತವಾಗಿ ಕೂಡ ಇಲ್ಲ. ಎಲ್ಲ ರಿಸೈನ್ ಅಂತೂ ಮಾಡಿಸ್ತಾನೆ. ವಿರೋಧ ಪಕ್ಷದಲ್ಲಂತೂ ಕೂಡುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ CM ಆಗಲಿಕ್ಕೆ ಹೋದಂಥ ವಿಜಯ್ ಮತ್ತೊಂದು ಸಾರಿ ಚುನಾವಣೆ ಎದುರಿಸಬೇಕಾದಂಥ ಪರಿಸ್ಥಿತಿ, ತಾನು ಮಾತ್ರ ಅಲ್ಲ ಎಲ್ಲ ಪಾರ್ಟಿಗಳು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಬರುವಂಥ ಸಾಧ್ಯತೆ ಇದೆ. 6 ತಿಂಗಳ ನಂತರ ಮತ್ತೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದು ಮತ್ತೆ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.